ಇದೆ, ಸ್ಕ್ರಿಪ್ಟ್ಸ್ ತುಂಬ ಬರ್ತಿದೆ, ಬಟ್ ಯಾವುದು ಒಪ್ಕೊಂಡಿಲ್ಲ. ಅಂದರೆ ಪ್ರೀವಿಯಸ್ ಕಮಿಟ್ಮೆಂಟ್ಸ್ ಒಂದು ಸರ್ತಿ ಅದೇ ತುಂಬ ಇದೆ, ಪ್ರೀವಿಯಸ್ ಕಮಿಟ್ಮೆಂಟ್ಸೇ ತುಂಬ ಇದೆ. ಅದನ್ನು ಒಂದು ಸರ್ತಿ ಮುಗ್ದಾದ್ಮೇಲೆ ಪ್ರಾಬಬ್ಲಿ ಹೊಸ ಸಿನಿಮಾ ಕೈ ಆಗ್ತೀವಿ. ಸೊ ಹೊಸ ಸಿನಿಮಾ ಅಂದರೆ ತರುಣ್ ಸರ್ ಏನಾದ್ರು ಸ್ಕ್ರಿಪ್ಟ್ ಇಲ್ಲ, ಅವರು ಪ್ರೊಫೆಷ್ನಲಿ ಅವ್ರು ಹೇಳಿದ್ದಾರೆ, ಪ್ರೀವಿಯಸ್ ಇಂಟರ್ವ್ಯೂಸಲ್ಲೂ ಹೇಳಿದ್ದಾರೆ, ಏನಾದರೂ ಓಕೆ ನನಗೆ ಸೋನಲ್ಲಿ ಈ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಾಳೆ ಅಂತ ಇದ್ದರೆ ಅಷ್ಟೇ ಆಗ್ತೀನಿ, ಅದರ್ವೈಸ್ ಜಸ್ಟ್ ನನ್ನ ಹೆಂಡತಿ ಅಂತ ಐ ವಿಲ್ ನಾಟ್ ಡೂ ಎನಿ ಪಾಲಿಟಿಕ್ಸ್ ಇಯರ್ ಅಂತ. ಆ್ಯಂಡ್ ಅಫ್ಕೋರ್ಸ್ ಅವ್ರ ಪ್ರೊಡಕ್ಷನ್ ಮೊನ್ನೆ ಅನೌನ್ಸ್ ಮಾಡಿದರು, ಅದು ನಡೀತಾ ಇದೆ. ಆ್ಯಂಡ್ ನನ್ನ ಶೂಟಿಂಗ್ ನಡೀತಾನೆ ಇದೆ. ಅವ್ರ ಪ್ರಾಜೆಕ್ಟಲ್ಲಿ ನೆಕ್ಸ್ಟ್ ಯಾವುದರಲ್ಲಿ ಪ್ರಾಜೆಕ್ಟಲ್ಲಿ ನೆಕ್ಸ್ಟ್ ಗೊತ್ತಿಲ್ಲ ಸರ್, ಇದು ನೀವು ಅವ್ರಿಗೇ ಕೇಳಬೇಕು. ಅವ್ರ ಸ್ಕ್ರಿಪ್ಟ್ ಬರೆಯೋದು, ಏನಾದರೂ ನನಗೆ ಏನಾದರೂ ರೋಲ್ ಬರ್ತಿದ್ದಾರೆ ಅಂತ ಕೇಳಬೇಕು, ಬಟ್ ಐ ಹ್ಯಾವ್ ನಾಟ್ ಆಸ್ಕ್ಡ್ ಹಿಮ್. ನಿಮ್ಮ ಅಣ್ಣ ದರ್ಶನ್ ಸರ್ ಅವರು ರಿಲೀಸ್ ಆಗಿದ್ದಾರೆ, ಏನು ಹೇಳ್ತೀರಾ ಮೇಡಮ್? ಅಂದರೆ ಮೀಟ್ ಮಾಡೋಕ್ಕೆ ಹೋಗಿದ್ದೀರಾ ಅಥವಾ ಏನಾದರೂ ಫೋನ್ ಕಾಲಲ್ಲಿ ಮಾತಾಡೋದು? ಅಫ್ಕೋರ್ಸ್ ಒಂದು ತುಂಬ ಅಂದರೆ ತುಂಬ ಖುಷಿ ಆಯಿತು ದ್ಯಾಟ್ ಈಸ್ ಫೈನಲಿ ರಿಲೀಸ್. ಬಟ್ ಅಷ್ಟೇ ಟೆನ್ಷನ್ ಇತ್ತು, ಬಿಕಾಸ್ ಅವ್ರ ಹೆಲ್ತ್ ಆಲ್ಸೋ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅವ್ರಿಗೆ ಬ್ಯಾಕ್ ಪೇನ್, ಅವ್ರು ಮೊದಲಿಂದ ಇತ್ತು ಬ್ಯಾಕ್ ಪೇನ್, ಇಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಸೊ ಅದು ಒಂದು ಟೆನ್ಷನ್ ಇತ್ತು ನಮಗೆ. ಐ ಹೋಪ್ ಹೀಸ್ ಫೈನ್. ಮೀಟ್ ಆಗೋದು ಖಂಡಿತ ಆಗ್ತೀವಿ, ಇವಾಗಲ್ಲ ಅಂದರೆ ಅವ್ರಿಗೂ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕೊಡಬೇಕು ನಾವು. ಆ್ಯಸ್ ಹಿ ನೀಡ್ಸ್ ಹಿಸ್ ಸ್ಪೇಸ್. ಅವ್ರ ವೈಫ್ ಜೊತೆ, ಅವ್ರ ಮಕ್ಕಳ ಜೊತೆ ಒಂದು ಸ್ಪೇಸ್ ಅಂತ ನಾವು ಕೊಡಬೇಕು, ಅದನ್ನು ಕೊಡ್ತಾಯಿದ್ವಿ. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಅವ್ರು ಹೀಲ್ ಆಗಲಿ. ಒಂದು ಏನು ಇವಾಗ ಬ್ಯಾಕ್ ಪೇನ್ ಇದೆಯೋ, ಏನು ಸರ್ಜರಿ ಇದೆಯೋ, ಅದರಿಂದ ಆಚೆ ಬರಲಿ ಅವರು. ಬಟ್ ಖಂಡಿತ ಹೋಗಿ ಮೀಟ್ ಆಗ್ತೀವಿ, ಯಾಕೆಂದರೆ ಮದುವೆ ಆದಮೇಲೆ ನಮಗೂ ಬೇಜಾರಿದೆ. ನಮ್ಮ ಮದುವೆಯಲ್ಲಿ ಅವರೇ ಒಂದು ಮೇನ್ ಪಿಲ್ಲರ್ ಆಗಿ ನಮ್ಮ ಮದುವೆಯಲ್ಲಿ ಇರೋಕ್ಕಾಗಿಲ್ಲ ಅವ್ರಿಗೆ. ಬಟ್ ಅಫ್ಕೋರ್ಸ್ ಒನ್ಸ್ ಹೀಸ್ ಫೈನ್, ನಾವು ಹೋಗಿ ಅವ್ರ ಜೊತೆ ಮೀಟ್ ಮಾಡಿ ನೀವೆಷ್ಟು ಮಿಸ್ ಮಾಡ್ಕೊಂಡ್ರಿ ಮೇಡಮ್? ಯಾಕಂತಂದ್ರೆ ಮದುವೆಗೆ ಅವ್ರು ಇದ್ದಿದ್ದರೆ ಇವತ್ತಿಗೂ ಮಾತಾಡ್ತೀವಿ ಸರ್ ಆ ಬಗ್ಗೆ. ಅಂದರೆ ದರ್ಶನ್ ಸರ್ ಮದುವೆಗೆ ಇರಬೇಕಿತ್ತು ಅನ್ನೋದು ಇವತ್ತಿಗೂ ನಾನು ತರುಣ್ ಅವರು ಒಂದೊಂದು ಸರ್ತಿ ಕೂತ್ಕೊಂಡು ಮಾತಾಡಿದರೆ ಅದು ಒಂದು ಎಲ್ಲ ಚೆನ್ನಾಗಾಯಿತು, ನಮ್ಮ ಮದುವೆ ಎಲ್ಲ ಚೆನ್ನಾಗಿತ್ತು. ಬಟ್ ಇವತ್ತಿಗೂ ಆ ಒಂದು ಇದಿದೆ, ಇನ್ಕಂಪ್ಲೀಟ್ ಫೀಲಿಂಗ್ ಇದೆ ದ್ಯಾಟ್ ದರ್ಶನ್ ಸರ್ ನಮ್ಮ ಜೊತೆ ಇರಲಿಲ್ಲ ಅನ್ನೋದೊಂದು. ಆ್ಯಂಡ್ ಅವರೇ ಮೇನ್ ಪಿಲ್ಲರ್ ಆಗಿ, ಸ್ಪೆಷಲಿ ನಮ್ಮದು ರಾಬರ್ಟಿಂದ ಆ ಒಂದು ಓಕೆ ನಮ್ಮಿಬ್ಬರನ್ನ ಓಕೆ ದೆರ್ ಇಸ್ ಸಮಥಿಂಗ್, ಇವರಿಬ್ಬರು ಮದುವೆ ಆಗ್ಬೋದು ಅಂತ ನೋಡಿದೆ ದರ್ಶನ್ ಸರ್. ಅವರೇ ಇರಲಿಲ್ಲ ಅನ್ನೋದೊಂದು ಬೇಜಾರು ಖಂಡಿತ ಇವತ್ತಿಗೂ ಇದೆ. ಬಟ್ ಅಫ್ಕೋರ್ಸ್ ಅವ್ರು ಸರಿ ಆದಮೇಲೆ ಒಂದು ಚಿಕ್ಕದಾಗಿ ಏನಾದರೂ ಪ್ಲ್ಯಾನ್ ಮಾಡ್ತೀವಿ.